ಸಂಸ್ಕಾರ ಇಲ್ಲದೆ ಇದ್ರೆ ಮನುಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಮಹಾದೇವನಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಶರಣ ಹೇಳಿದ್ರು, ಅರವಿನ ಜನ್ಮಕ್ಕೆ ಬಂದ ಮೇಲೆ ಅರಿತು ಶರಣನಾಗು, ಮರಿತು ಮಾನವನಾಗಬೇಡ ಅಂತ ಹೇಳಿದ್ರು ಶರಣ. ದಾಸರು ಮಾನವ ಜನ್ಮ ಬಹು ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಜೀವಿ ಯಾವ್ದಾದ್ರು ಇದ್ರೆ ಈ ಮನುಷ್ಯ ಜೀವಿ. ಈ ಮನುಷ್ಯ ಜೀವಿಗೆ ಇರತಕ್ಕಂತಹ ಶಕ್ತಿ ಬೇರೆ ಜೀವಿಗಳಿಗೆ ಕೊಟ್ಟಿಲ್ಲ ಭಗವಂತ. ಇವನು ಮನಸ್ಸು ಮಾಡಿದರೆ ಮಹಾದೇವನಾಗ್ತಾನೆ, ದೇವರನಾಗ್ತಾನೆ, ಶರಣನಾಗ್ತಾನೆ, ಸಂತನಾಗ್ತಾನೆ. ಮನಸ್ಸು ಮಾಡಿದ್ರೆ ದೇವನು ಆಗ್ತಾನೆ. ಇವನಿಗೆ ವಿಕಾಸವಾಗುವಂತಹ ಅವಕಾಶ ಕೊಟ್ಟಾನ ದೇವರು. ಮನುಷ್ಯನಿಗೆ ವಿಕಾಸವಾಗುವಂತಹ ಅವಕಾಶ ಇದೆ, ಯಾವ ಜೀವಿಗೂ ಇಲ್ಲ. ನಾಯಿ ನಾಯಾಗಿ ಹುಟ್ಟುತ್ತದ, ನಾಯಾಗಿ ಬದುಕ್ತದ, ನಾಯಾಗಿ ಸಾಯ್ತದ. ಮನುಷ್ಯನಾಗಿ ಹುಟ್ಟಿ, ಮನುಷ್ಯನಾಗಿ ಬದುಕಿ, ಮನುಷ್ಯನಾಗಿ ಸತ್ತರೆ ಆ ನಾಯಿಯ ಬದುಕಿಗೂ ನಿನ್ನ ಬದುಕಿಗೂ ವ್ಯತ್ಯಾಸವಿಲ್ಲ ಅಂತಾರೆ. ನಾಯಿಯ ಬದುಕಿಗೂ ನಿನ್ನ ಬದುಕಿಗೂ ವ್ಯತ್ಯಾಸವಿಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸ್ವಲ್ಪ ಮನುಷ್ಯತ್ವದ ಸಂಪಾದನೆಯನ್ನ ಮಾಡಬೇಕು. ಮನುಷ್ಯತ್ವದ ಸಂಪಾದನೆಯ ಮುಖಾಂತರ ಮಹಾದೇವನಾಗಲಿಕ್ಕೆ ಸಾಧ್ಯ ಇದೆ. ಅರಿತು ಶರಣನಾಗು, ಮರಿತು ಮಾನವನಾಗಬೇಡ. ಮನುಷ್ಯನಾಗಿ ಹುಟ್ಟಿ, ಮನುಷ್ಯನಾಗಿ ಬದುಕಿ, ಮನುಷ್ಯನಾಗಿ ಸತ್ರೆ ನಾಯಿಯ ಬದುಕಿಗೆ ನಿನ್ನ ಬದುಕಿಗೆ ಏನು ವ್ಯತ್ಯಾಸದ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಿಷ್ಟು ಅರಳುವಂತ, ವಿಕಾಸವಾಗುವಂತ, ಮನುಷ್ಯತ್ವವನ್ನ ಗಳಿಸುವಂತ ಕೆಲಸ ಮಾಡಬೇಕಲ್ಲ ಮನುಷ್ಯ. ಅಂತಹ ಕೆಲಸ ಮಾಡಬೇಕಾದ್ರೆ ಮನುಷ್ಯತ್ವದ ಶರಣತ್ವದ ಕೆಲಸವನ್ನ ಆಗಬೇಕಾದ್ರೆ ಒಂದಿಷ್ಟು ಸಂಸ್ಕಾರ ಬೇಕು, ಒಂದಿಷ್ಟು ಸಂಸ್ಕಾರ ಬೇಕು. ಸಂಸ್ಕಾರ ಇರದಿದ್ರೆ ಮನುಷ್ಯ ಮಹಾದೇವನಾಗಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕಾರ ಬಹಳ ಮುಖ್ಯ. ಮಾವ ದಾರಿ ಕೂತಿದ್ದ, 3 ಜನ ಸೊಸೆಯಂತಿರು ನೀರು ತರ ಕೊಟ್ಟಿದ್ರು. ಒಬ್ಳಂದು ಮಾವ ದಾರಿಯ ಕೂತಿ ಕಾಲು ಬಡದ ಸರದ್ ಕೂಡುವಂದು, ಇನ್ನೊಬ್ಳು ಒಂದು ಮಾವ ಒದಗಿದ್ದೀನಿ ದಾರಿ ಬಿಡುವಂದು, ಮತ್ತೊಬ್ಬ ಅಂದ್ರು ಮಾವರು ದಾರಿಯ ಕೂಡಬಾರ್ದ್ರಿ ಸರದ್ ಕೂಡ್ರಿ ನೀರ್ ತರಾಕೊಂತೀನಿ ಅಂದ್ರು. ಒಬ್ಳು ಅಕಸ್ಮಾತ್ ಕಾಲು ಬರ್ತೈತಿ ಅನ್ನುವ ಮಾತು ಮಧ್ಯಮ, ಒದಗಿದ್ದೀನಿ ದಾರಿ ಬಿಡು ಅಂದ್ರೆ 3 ಮಂದಿ ಸೊಸೆ ಅಂದ್ರೆ 3 ಮಂದಿಗೆ ಬೇಕಾದದ್ದು ನೀರು ತರಕ ದಾರಿನೇ. ಆದ್ರೆ ಅವರು ಆಡುವ ಮಾತುಗಳು ಅವರಿಗಿರುವ ಸಂಸ್ಕಾರವನ್ನು ತೋರಿಸ್ತದಲ್ಲ, ಆ ಮಾತುಗಳಿಂದ ಅವರ ವ್ಯಕ್ತಿತ್ವ ನಿರ್ಮಾಣವಾಗುತ್ತದಲ್ಲ. ಅದಕ್ಕೆ ನಿನ್ನ ವ್ಯಕ್ತಿತ್ವ ನಿರ್ಮಾಣವಾಗಬೇಕಾದರೆ ಮೊಟ್ಟ ಮೊದಲು ಸಂಸ್ಕಾರ ಇರಬೇಕಾಗ್ತದ. ಸಂಸ್ಕಾರ ಬೇಕಾಗ್ತದ. ಸಂಸ್ಕಾರ ಇಲ್ಲದೆ ಇದ್ರೆ ಪಶು ಹಾಗೆ ಬದುಕ್ತೀವಿ. ಬಹಳ ಡೀಪ್ ಆಗಿ ಮಾತಾಡಿದ್ರೆ ನೀವು ಚಿಂತ ಒಂಚೂರು ಯಾಕಡೆ ಹೋಗ್ತಾರೆ, ನಿಮ್ಗೆ ನಗಿಸ್ಕೋತರ ಮಾತಾಡ್ತೀನಿ. ಸಂಸ್ಕಾರ ಇಲ್ಲದೆ ಏನಾಗ್ತದ? ಬಹಳ ಅದ್ಭುತ ಗುಡಿ ಕಟ್ಟಿರಿ ಸಿದ್ದಪ್ಪನ ಗುಡಿ ಅಲ್ಲ, ಏನ್ ಅದ್ಭುತ, ಕಣ್ಣು ಸಾಲಾಗಿಲ್ಲ ನೋಡ, ಅಷ್ಟು ಅದ್ಭುತ ಗುಡಿ. ಬಹಳ ಕಡಿಮೆ ಅವಧಿಗೆ ಕಟ್ಟಿರಿ. ಮತ್ತೆ ಏನ 6 ವರ್ಷ ತಗೊಂಡಿಲ್ಲ, 1.5 ವರ್ಷ ಗುಡಿ ನಿಲ್ಲಿಸಿರಿ. ಸಿದ್ದಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಿ, ಮೆರವಣಿಗೆ ಮಾಡಿದ್ರಿ, ತೇರು ಎಳೆದ್ರಿ, ಉತ್ತತ್ತಿ ತೋರಿದ್ರಿ, ಹಾರ ಹಾಕಿದ್ರಿ, ಕರ್ಪೂರ ಬೆಳೆದ್ರಿ, ಕಾಯಿ ಹೊಡೆದ್ರಿ, ಎಲ್ಲರೂ ಮನೆಗೆ ಹೋದ್ರಿ. ಕತ್ಲ ರಾತ್ರಿ ಮಡದಾಗ ಯಾರು ಇಲ್ಲ, ಎಲ್ಲರೂ ಮನೆಯಾಗ ಮಣಿಗಿರಿ. ಒಳಗಿರುವ ಸಿದ್ದಪ್ಪಜ್ಜ, ನೀವು ಹಾಕಿದ ಮಾಲಿ, ನೀವು ಹಾಕಿದ ಗಂಧ, ನೀವು ಹಚ್ಚಿದ ಭಸ್ಮ ಆನಂದ ಕುಳಿತಿದ್ದ ಸಿದ್ದಪ್ಪಜ್ಜನ ಆನಂದ ನೋಡಿ 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 ಸಿದ್ದಪ್ಪಜ್ಜನ ಗುಡಿಗೆ ಹಚ್ಚಿರಲ್ಲ, ಗುಡಿ ಹತ್ತಲಿಕ್ಕೆ ಪಾವುಟಿಗೆ ಮೆಟ್ಟಲ ಕಲ್ಲು, ಆ ಮೆಟ್ಟಲ ಕಲ್ಲು ಸಿದ್ದಪ್ಪಜ್ಜನ್ ಕೇಳ್ತಂತೆ, ನಾನು ಕಲ್ಲ ನೀನು ಕಲ್ಲ.
ನಾನು ಕಲ್ಲ ನೀನು ಕಲ್ಲ, ಇಬ್ರು ಬೆಟ್ಟದಾಗಿದ್ದೀವಿ. ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಚಳಿ ಬರಲಿ, ಇಬ್ರು ಒಬ್ಬರಿಗೊಬ್ಬರು ಒರೆದುಕೊಂಡಿದ್ದೀವಿ, ಚಂದ ಇದ್ದೀವಿ ಇಬ್ರು. ಅವ ನನ್ನೂ ತಂದ ನಿನ್ನೂ ತಂದ, ನನಗೂ ಹೊಡೆದ ನಿನಗೂ ಹೊಡೆದ, ನಿನ್ನನ್ನ ಒಳಗ್ ಕೂಡಿಸಿದ, ನನ್ನನ್ನು ಮೆಟ್ಟಲು ಮಾಡಿದ, ನಿನ್ನನ್ನ ನಮಸ್ಕಾರ ಮಾಡಾಕ ನನ್ನನ್ನು ತಿಳ್ಕೊಂಡು ಬರ್ತಾರ. ನನ್ನ ಹಣೆ ಬರ ಎಷ್ಟು ಕೆಟ್ಟ, ನಿನ್ನ ಹಣೆ ಬರ ಹಂಗದ, ಅದು ಇಬ್ರು ಕಲ್ಲ, ನಮ್ಗೆ ವ್ಯತ್ಯಾಸ ಅಂತದು. ಯಾವುದು? ಮೆಟ್ಟಲ್ ಕಲ್ಲ ಅಂತ. ದೇವ್ರ ಕಲ್ಲು ಹೇಳ್ತಂತೆ, ನೀ ಹೇಳಿದ ಕರೆಯ ಗೆಳೆಯ, ಕರೆ ನಿಜ ನೀ ಹೇಳಿದ್ದು. ಇಬ್ರು ಕುಡ್ದಾಗಲೇ ಇದ್ದೀವಿ, ಮಳೆ ಬರಲಿ, ಬಿಸಿಲು ಬರಲಿ, ಚಳಿ ಬರಲಿ, ಇಬ್ರು ಒಬ್ರಿಗೊಬ್ರು ಒರಗಿಕೊಂಡೇ ಇದ್ದೀವಿ. ಇಬ್ಬರು ತಂದ, ನನಗೂ ಹೊಡೆದ ನಿನಗೂ ಹೊಡೆದ. ಹೊಡೆದಂದ್ರೇನು? ಸುತಿಗೆ ಇಟ್ಟುಕೊಂಡು, ಸಿಟ್ಟು ಹೊಡಿತಾನಿಲ್ಲ, ಸುತಿಗೆ ಇಟ್ಟುಕೊಂಡು ಹುಳಿ ಇಟ್ಟುಕೊಂಡು ಹೊಡೆದ. ನನಗೂ 100 ಏಟು ಹೊಡೆದಿದ್ದ, ನಿನಗೂ 100 ಏಟು ಹೊಡೆದಿದ್ದ. 101ನೇ ಏಟು ಹೊಡೆಯಾಕ ನಿನಗೆ ಬಂದ. ಆ 101ನೇ ಏಟಿನ ಏಟು ತಳಿಲಾರ್ದ ನೀ ಸೀಳಿ ಬಿಟ್ಟಿ, ನಾ ತಡ್ಕೊಂಡಿಕ್ಕ ನಾನು ಇಲ್ಲಿ ತಂದು ಕೂಡಿಸಿದ್ರು. ಗುರು ಅನ್ನಾವ ಬಂದು ನನ್ನ ಮಸ್ತಕದ ಮೇಲೆ ತನ್ನ ಹಸ್ತ ಇಟ್ಟು ನನ್ನ ಜೀವ ಕಳೆ ತುಂಬಿಕೊಂಡ. ಅದಕ್ಕೆ ನಾನು ದೇವರಾದೆ, ನೀ ತಡ್ಕೊಂಡಿಲ್ಲ, ಅದಕ್ಕೆ ಪಾವತಿ ಕಲ್ಲಾದಿರೋದು ಅಂತೂ. ಹೇಳುವ ಅರ್ಥ ಏನು ಅಂತಂದ್ರೆ, ಗುರುವಿನ ಹತ್ರ ಬರಬೇಕಾಗಿತ್ತು ಅಂದ್ರೆ, ಗುರುವಿನ ನಿನ್ನನ್ನು ಕರೆಸಿಕೊಳ್ಳುವ ಪೂರ್ವದಲ್ಲಿನೇ 100 ಪರೀಕ್ಷೆಗಳನ್ನ ಮಾಡಿ ಶಿಷ್ಯರನ್ನ ಕರೆದುಕೊಂಡು ಬರ್ತಾರ. ಆ ಶಿಷ್ಯ ಯಾವಾಗ ಪರಿಪೂರ್ಣ ಅನಿಸ್ತಾನ, ಅವಾಗ ಗುರು ಶಿಷ್ಯನ ಮಸ್ತಕದ ಮೇಲೆ ಹಸ್ತವನ್ನ ಇರ್ತಾನ. ಆ ಕೆಲಸವನ್ನ ಜಗದ್ಗುರು ಮಹಾಸನ್ನಿಧಿ, ಗುರುಕೂಡ ಜಗದ್ಗುರು ಮಹಾಸನ್ನಿಧಿ ಸಿದ್ದಪ್ಪ ಜನಿ ಇವತ್ತು ಮಾಡಿದ್ರು ಅಂತಕ್ಕಂಥದ್ದು. ಗುರು ನರನಲ್ಲ, ಲಿಂಗ ಕಲ್ಲಲ್ಲ, ಪಾಗೋದಕ ನೀರಲ್ಲ, ಅಂದವನಿಗೆ ನಾಯಕ ನರಕ ತಪ್ಪದು ಅನ್ನುವ ಮಾತನ್ನ ಹೇಳ್ತಾರ. ಬಂಧುಗಳೇ, ಅದಕ್ಕೆ ಹೇಳೋ ಕೆಲಸ ಏನು ಅಂದ್ರೆ, ಯಾರಿಗೆ ಸಂಸ್ಕಾರ ಸಿಗುತ್ತದ ಅವರಿಗೆ ಮಾತ್ರ ಗುರುವಿನ ಉಪದೇಶ ಸಿಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಮೊದಲನೇ ಹೆಜ್ಜೆಯೇ ಸಂಸ್ಕಾರ. ಸಂಸ್ಕಾರ ನಮಗೂ ಸಂಸ್ಕಾರ ಅಂದ್ರೆ ಗೊತ್ತೇ ಇಲ್ಲ. ಯವ್ವ, ಮಗು ತಾಯಿಯ ಗರ್ಭದೊಳಗಿದ್ದಾಗಿಂದ ಪ್ರಾರಂಭವಾದ ಸಂಸ್ಕಾರ, ಕೊನೆ ಹೆಜ್ಜೆ ಸ್ಮಶಾನದೊಳಗಿಟ್ಟಾಗ ಅಂತಿಮ ಸಂಸ್ಕಾರ ಮಾಡ್ತಾರಲ್ಲ, ಈ ಪ್ರಾರಂಭದ ಸಂಸ್ಕಾರದಿಂದ ಹಿಡಿದು ಅಂತಿಮ ಸಂಸ್ಕಾರದವರೆಗೂ ಪ್ರತಿಯೊಬ್ಬರಿಗೂ ಕೂಡ ಅನೇಕ ಸಂಸ್ಕಾರ, ಕನಿಷ್ಠ ಪಕ್ಷ 36 ಸಂಸ್ಕಾರಗಳು ಆಗ್ತವೆ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರ ಹೇಳ್ತದ. ನಮ್ಮ ಹಿಂದಿನ ಕಾಲಗಳು ಗರ್ಭಕ್ಕೆ ಲಿಂಗದಾನ ಅಂತ ಮಾಡಿಸ್ತಿದ್ರು. ಈಗ ಹೋಗ್ಬಿಟ್ಟಾರೆ, ಗರ್ಭಕ್ಕೆ ಲಿಂಗದಾನ ಮಾಡಿಸೋದೇ ಇಲ್ಲಿ. ಈಗ ತಿಂಗಳಿಗೊಮ್ಮೆ ಅದೇನು ಸ್ಕ್ಯಾನಿಂಗ್ ಮಾಡಿಸೋದಿ. ಮಗು ಕರ್ಗದನೋ ಬೆಳಗದನೋ, ಕಾಲು ಒಂದದನೋ ಕಾಲು ಯಾರದನೋ, ಮತ್ತಪ್ಪ ನಿಂಪತ್ತು ಗುಳಿಗೆ ಹೋಗು, ಮತ್ತಪ್ಪ ಹಿಂದಿನವ್ರು ಯಾರು ಮುಗಿದ್ರು ಗುಳಿಗೆ. ಮಹಾರಾಜರ ದೇವ್ರ ಮನೆಗೆ ಭಸ್ಮ ಗಪ್ ಮಾಡ್ತಿದ್ರು, ಎರಿ ಮಣ್ಣು ತಿಂತಿದ್ರು ಅಲ್ಲ. ಏನಿಲ್ರಿ, ಯಾರು ಅದನ್ನ ಇಂಥದ ಅನ್ನೋದು ಗೊತ್ತಾದ್ರೂ ಮುಗಿತು ನೋಡ್ಕದಿ. ಹೆಜ್ಜೆ ಇಡಬೇಕಾದ್ರೆ ವಿಚಾರ ಮಾಡಿ ಹೆಜ್ಜೆ. ಅದ್ರ ಇವು ಬಿಟ್ಟಿದ್ದ, ಅದ್ರ ಬಗ್ಗೆ ನಾ ಮಾತಾಡಿಲ್ಲ. ಆದ್ರೆ ನಮ್ಮ ಸಂಸ್ಕಾರ ಪ್ರಾರಂಭ ಆಗೋದು ಗರ್ಭದಲ್ಲಿ ಮಗು ಇದ್ದಾಗ ಲಿಂಗಧಾರಣೆಯಿಂದ ಮಗುವಿಗೆ ಪ್ರಾರಂಭವಾಗ್ತದ ಸಂಸ್ಕಾರ. ಕೊನೆಗೆ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಈ ಮಾಂಸಮಯ ಪಿಂಡವನ್ನ ಮಂತ್ರಮಯ ಪಿಂಡವನ್ನಾಗಿ ಮಾಡತಕ್ಕಂಥ ಗುರು. ಅದಕ್ಕೆ ನಮ್ಮ ಧರ್ಮ ಹೇಳ್ತದ, ನಮ್ಮ ಧರ್ಮದಲ್ಲಿ ಹುಟ್ಟಿದವರಿಗೆ ಒಂದು ಹುಟ್ಟಲ್ಲ, 2 ಹುಟ್ಟು. ಒಂದು ತಾಯಿಯ ಗರ್ಭದಿಂದ ಹುಟ್ಟುವಾದ್ರೆ ಇನ್ನೊಂದು ಗುರುವಿನ ಅಮೃತ ಹಸ್ತದಿಂದ ಹುಟ್ಟುತ್ತಾನೆ ಮಗ. ಅದಕ್ಕೆ ನಮ್ಮ ಧರ್ಮದಲ್ಲಿ 2 ಹುಟ್ಟುಗಳನ್ನು ನಾವು ಗುರುತಿಸ್ತೇವೆ. 2 ಹುಟ್ಟುಗಳನ್ನ ಗುರುವಿನ ಮುಖಾಂತರ ಒಂದು ಹುಟ್ಟದ ನಮಗೆ. ಗುರು ಲಿಂಗವನ್ನ ಕೊಟ್ಟು ದೀಕ್ಷೆಯನ್ನ ಕೊಡುವುದರ ಮುಖಾಂತರ ಮಹಾಮಂತ್ರವನ್ನ ಕಿವಿಯಲ್ಲಿ ಮಂತ್ರೋಪದೇಶವನ್ನ ಮಾಡ್ತಾರೆ. ಮಂತ್ರೋಪದೇಶ ಇವತ್ತು ನಾವು ಲಿಂಗ ಕಟ್ಟುವುದು ತಾಯಿ ಗರ್ಭದಾಗಲ್ಲ, ದೀಕ್ಷೆ ಮಾಡಿಸೋದ ಮರ್ತೀವಿ. ಲಿಂಗ ಯಾವಾಗ ನೆನಪಾಗ್ತದೆ ಗೊತ್ತಲ್ಲ ನಮ್ಗೆ? ಆ ಮದುವೆ ಕಟ್ಟಾಕ್ ಕೊಡಿ ಅಂತ ಕೆಲವು
ಮದುವೆ ಆಗೋ ಹಿಂದಿನ ದಿನ ಹುಡುಗರಿಗೆ ಲಿಂಗ ಕಟ್ಟಿ ಅದನ್ನ ಕಟ್ಕೊಂಡನ 7-11 ಅವಾಗ ಲಿಂಗ ಹಿಂಗ್ ಕಟ್ಕೊಂಡು ಏನ್ ಮಾಡ್ಬೇಕ? ಅದನ್ನ ಕಟ್ಕೊಂಡ್ರೆ 7-11 ಆಗಿರ್ತದ. ಮತ್ ಲಿಂಗ ಕಟ್ಟೋದಾಗ ಅವಾಗೆಲ್ಲ 8ರಿಂದ 10 ವರ್ಷದವರೆಗಿನ ಹುಡುಗರಿಗೆ ಲಿಂಗ ದೀಕ್ಷೆ ಮಾಡಬೇಕು. ಲಿಂಗ ದೀಕ್ಷೆ, ಈ ಲಿಂಗ ದೀಕ್ಷೆ ಅಂತಕ್ಕಂಥದ್ದು ಜಾತಿಯ ಸೂತಕ ಅಲ್ಲ, ಜಾತಿಯ ಪ್ರಮಾಣವಾಗಿರ್ತಕ್ಕಂಥದ್ದಲ್ಲ. ಲಿಂಗಾಯತ, ಲಿಂಗ ಪ್ಲಸ್ ಆಯತ ಈಸ್ ಈಕ್ವಲ್ ಟು ಲಿಂಗಾಯತ. ಆಯತ ಅಂದ್ರೆ ಧರಿಸೋದು. ಯಾರು ಧರಿಸ್ತಾರೋ ಅವರೆಲ್ಲರೂ ಲಿಂಗಾಯತರೇ ಅಂತ ಹೇಳಿರ್ತಕ್ಕಂಥವ್ರು ನಮ್ಮ ಬಸವಾದಿಶೇಷರು. ಹೆಂಗವರು ಲಿಂಗನೆಲ್ಲ ಗುರುಗಳಿಲ್ಲ. ಈಗೆಲ್ಲ ಗುರುಗಳಿಗೆ ಗೂಟಕ್ಕೆ ಹಾಕಿವಿ. ಲಿಂಗಾಯತರ ಅನ್ನೋದಿಲ್ಲ, ಗೂಟಾಯತರ ಅನ್ನೋದಕ್ಕೆ ಮಾತಿಲ್ಲ. ಗೂಟಾಯತರ ಅನ್ನೋದಕ್ಕೆ ಅದಕ್ಕೆ ಪ್ರತಿಯೊಬ್ಬನಿಗೂ ಕೂಡ ತನ್ನ ಧರ್ಮ, ತನ್ನ ಗುರು, ತನ್ನ ಪರಂಪರೆ, ತನ್ನ ಲಿಂಗ ಪ್ರತಿಯೊಬ್ಬರು ಕೂಡ ಅನುಸರಿಸಿಕೊಂಡು ಬದುಕಬೇಕಾಗಿರ್ತಕ್ಕಂಥದ್ದು. ಅದನ್ನು ಎಲ್ಲಿಯವರೆಗೆ ಮಾಡ್ತೇವೆ ಅಲ್ಲಿವರೆಗೆ ನಮ್ಮ ಬದುಕು ಚಂದ ಇರ್ತದೆ. ಅಲ್ಲಿವರೆಗೆ ನಾವು ಸಿದ್ದಪ್ಪಜ್ಜನ ಭಕ್ತರು ಅಂತ ಹೇಳ್ಕೊಳ್ಳುವಂತ ಒಂದು ಅಭಿಮಾನ, ಒಂದು ಗೌರವ ನಮಗಿರ್ತದ. ಅದನ್ನ ಬಿಡ್ತೀವಿ ಮಾಡಬಾರ್ದೆಲ್ಲ ಮಾಡಿಸ್ತೀವಿ. ಈಗ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನಾ ಭಾಷೆ ಹೇಳ್ತಿರ್ತೇನೆ. ಈಗ ಈ ದೇಹಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಈ ದೇಹಕ್ಕೆ ದೀಕ್ಷೆ ಕೊಟ್ಟ ಗುರು, ಇವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥವ್ರು. ಹಾಸಿಗೆ ಕಾಲು ಚಾಚುವಾಗ ದೇಹಕ್ಕೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಸ್ಮರಣೆ ಮಾಡಿ, ಗುರುವಿನ ಸ್ಮರಣೆ ಮಾಡಿ, ಹಾಸಿಗೆಯೊಳಗೆ ಕಾಲು ಚಾಚರಿ ಕಣ್ತುಂಬ ನಿದ್ದೆ ಆಗ್ತದೆ. ಕಣ್ತುಂಬ ನಿದ್ದೆ ಆಗ್ತದೆ. ನಮ್ಗೆ ಗುರು ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ, ಜನ್ಮ ಗೊತ್ತಿಲ್ಲ, ಪ್ರಾಬೋಧಕ ಬೇಡ, ಪ್ರಸಾದ ಬೇಡ, ವಿಭೂತಿ ಬೇಡ, ರುದ್ರಾಕ್ಷಿ ಬೇಡ, ಯಾವುದು ಬೇಡ. ಗುರುಗಳಿಗೆ ಹಾಕೋಕೆ ಬಾಳ ಆಗ್ತದೆ. ಕೆಜಿ ಗಂಟೆ ಬಂಗಾರ ಹಾಕೋಗ್ತೇವೆ ಅಲ್ಲ, ಗುರುಗಳಿಗೆ ಹಾಕೋಕೆ ಬಾಳ ಆಗ್ತದೆ. ನಮಗೆ ಕೆಜಿ ಗಂಟೆ ಬಂಗಾರ ಹಾಕೋ. ಗುರು ಶಿಷ್ಯರ ಸಂಬಂಧ ಬಹಳ ದೂರ ಆಗ್ಯದ. ಒಂದನ್ನು ತಿಳ್ಕೊಂಡಿರ್ತಾರೆ ಅಂದ್ರೆ ನಾನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮಕುತಿ ಅಂತಕ್ಕಂಥ ಮಾತು ನಮ್ಗೆ ಹೇಳ್ಯಾರ. ನೀ ಎಲ್ಲಿವರೆಗೆ ಗುರುವಿಗೆ ಮಗನಾಗುವುದಿಲ್ಲೋ, ಎಲ್ಲಿವರೆಗೆ ಗುರುವಿಗೆ ಶಿಷ್ಯನಾಗುವುದಿಲ್ಲೋ, ಎಲ್ಲಿವರೆಗೆ ಗುರುವಿಗೆ ಗುಲಾಮನಾಗುವುದಿಲ್ಲವೋ ಅಲ್ಲಿವರೆಗೆ ನಿಮ್ಗೆ ಮುಕ್ತಿನೇ ಇಲ್ಲ. ಈ ಮಹಾರಾಷ್ಟ್ರದಲ್ಲಿ ಚಾಮದೇವ ಮಹಾರಾಜ ಅಂತ ಬರ್ತಾನೆ. ಮಹಾರಾಷ್ಟ್ರದಲ್ಲಿ ಚಾಮದೇವ ಮಹಾರಾಜ ಅಂತ ಬರ್ತಾನೆ. ಇಲ್ಲೇ ಈ ಪಕ್ಕದಲ್ಲಿ ಯಮ್ಮೂರದಲ್ಲ, ಅಲ್ಲಿನ ಬಂದು ಏನಾಗಲಿ ಗುರು ಸಾಕ್ತದ ಅಂತ. ಅದು ಇತಿಹಾಸದ ಒಂದು ಘಟನೆ ಹೇಳ್ತೇನೆ ನಿಮ್ಗೆ. ಚಾಮದೇವ ಮಹಾರಾಜ ನಿಮ್ಗೆ ಗೊತ್ತಿರ್ಲಿ, ಇತಿಹಾಸ ಹೇಳ್ತದೆ. ನಮ್ಮ ಮಠದ ಇತಿಹಾಸ ಹೇಳ್ತದೆ. ನಮ್ಮ ಅಜ್ಜ 775 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಇಲ್ಲೇ ಬೆಳಗಾವಿ ಪಕ್ಕದಲ್ಲಿರುವ ಅಂಕಲಿಗೆ ಎಡವಿಸಿದ್ದೇಶ್ವರರು 700 ವರ್ಷ ಬದುಕಿದ್ರು ಅಂತ ಹೇಳ್ತಾರೆ. ಚಾಮದೇವ ಮಹಾರಾಜ 14 ವರ್ಷ ಬದುಕಿದ್ದಂತೆ. ಎಷ್ಟು? 14 ವರ್ಷ ಬದುಕಿದ್ದಂತೆ ಚಾಮದೇವ ಮಹಾರಾಜ. ಹುಲಿ ಮೇಲೆ ಹೋಗ್ತಿದ್ದಂತ. ಹುಲಿ ವಾಹನ ಅವಂಗ. ಒಂದ್ಸರಿ ಹೋಗುವಾಗ ಒಂದು 14 ವರ್ಷದ ಹುಡುಗನ ಚಾಂಗ್ಯಲ್ಲಿ ಮುಕ್ತಿನೇ ಇಲ್ಲ ಅನ್ನ. ಅವ 14 ವರ್ಷ ಬದುಕ್ಯಾನ. ಇವ 14 ವರ್ಷದ ಹುಡುಗ ಚಾಂಗ್ಯಲ್ಲಿ ಮುಕ್ತಿನೇ ಇಲ್ಲ ಅನ್ನಂತ. ಅದ್ಯಾಕ 14 ವರ್ಷ ಬದುಕಿದ್ದಾನೆ, ಸಾಮಾನ್ಯ ಅಂತ. ಅವಾಗ ಹುಡುಗಿ ಹೇಳಿದಂತ 14 ವರ್ಷ ಬದುಕಿದರೆ ಅದು ಗುರುವಿನಿಂದ ಉಪದೇಶ ತಗೊಂಡಿಲ್ಲ. ನೀವು ಗುರುವಿನಿಂದ ಉಪದೇಶ ತಗೊಂಡಿಲ್ಲ ಅಂದ್ರೆ ನಿನಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತಿನೇ ಇಲ್ಲ ಅಂತ. ಅವಾಗ ಚಾಮದೇವ ಮಹಾರಾಜನಿಗೆ ಅನಿಸ್ತಂತೆ, ಮತ್ತೆ 14 ವರ್ಷ ಬದುಕಿದ ಪ್ರಯೋಜನ ಏನು? ಮುಕ್ತಿ ಇಲ್ಲ ಅಂದ್ರೆ ಗುರುವಿನ ಉಪದೇಶ ತಗೋಬೇಕು. ಗುರು ಯಾರು ಅಂತ ಅದ ಹುಡುಗ 14 ವರ್ಷದ ಹುಡುಗ ಏನು ಇಲ್ಲೇ 10 ವರ್ಷ ಒಬ್ಬ ಜ್ಞಾನೇಶ್ವರ ಮಹಾರಾಜ ಇರ್ತಾರ, ಅವನತ್ರ ಆ ಉಪದೇಶ ಕೊಡ್ತಾನೆ. ಆಯ್ತು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ. 1400 ವರ್ಷ ಬದುಕಿದ ಚಾಮದೇವ ಮಹಾರಾಜ ಗುರುವಿನ ಉಪದೇಶ ತಗೊಳ್ಳಿಕ್ಕೆ
10 ವರ್ಷದ ಹುಡುಗನ ಆಯ್ಕೆ ಮಾಡಿಕೊಂಡ. ನಾನು ಬರ್ತೀನಿ ನನಗೆ ಉಪದೇಶ ಕೊಡುವಂತ ಲೆಟರ್ ಬರೆದು ಸೇವಕರಿಗೆ ಕೊಟ್ಟಿಸಬೇಕು ಅಂತ ಲೆಟರ್ ಬರೆಯಕತ್ತ ಶ್ರೀ ಅಂತ ಬರೆದ, ಸಣ್ಣಮ್ಮ ಮಂಗಲ ಆಶೀರ್ವಾದಗಳೊಂದಿಗೆ ಅಂತ ಬರೀಬೇಕಂತ ಮಂಗಲ ಅಂತ ಬರೆದ. ಆ ಬರೀ ಕೈ ಹಿಡಿದಾಕ್ತಾರೆ. ಯಾಕಂದ ಅವ್ ಸಣ್ಣವಿರ್ಬೋದು, ನಿನ್ ಗುರು ಆಗಲ್ಲ, ಅವನಿಗೆ ಆಶೀರ್ವಾದ ಅಂತ ಬರೀತೀನಿ. ಏನ್ ಬರೀಬೇಕ ತಿಳಿಲಿಲ್ಲ ಅವ್ನು ಚಾಂದೇ ಮಹಾರಾಜ. ಖಾಲಿ ಲೆಟರ್ ಕೊಟ್ಟು ಕಳಿಸಿದ, ಖಾಲಿ ಹಾಡಿ. ಆ ಸೇವಕ ತಂದು ಆ ಜ್ಞಾನೇಶ್ವರ ಮಹಾರಾಜನಿಗೆ ಒಬ್ಬ ಮುಕ್ತಾಯಿ ಅಂತ ಹಾಕಿದ್ರು. ಆಕಿನ ಕೈ ಕೊಟ್ಟ. ಆಕಿ ಹಿಂಗ ನೋಡಿದ್ರೆ ಖಾಲಿ ಹಾಡಿತ್ತು. ತಮ್ಮಗೆ ಹೇಳಿದ್ದು ಜ್ಞಾನೇಶ್ವರ ಮಹಾರಾಜ ಚಾಂಗೆ ಕೋರಾದೆ ಅಂದ್ಲು. ಚಾಂಗೆ ಕೋರ ಮರಾಠಿ ಭಾಷೆ ಚಾಂಗೆ ಖಾಲಿ ಹಾಡಿ ಕೊಟ್ಟು ಕಳ್ಸೋಣ ಅಂದ್ರು. ಆಕೆಂದ್ಲು ಯಾರು ಜ್ಞಾನೇಶ್ವರ ಮಹಾರಾಜಂದ ಚಾಂಗೆ ಕೋರಾ ಹೈ ಖಾಲಿ ಹಾಡಿ ಕೊಟ್ಟು ಕಳ್ಸೋಣ, ಬರಾಕೆ ಒಂದು ಉಪದೇಶ ಕೊಡ್ತೀನಿ ಅಂದ. ಬರಾಕೆ ಉಪದೇಶ ಕೊಡ್ತೀನಿ ಅಂದ. ಜ್ಞಾನೇಶ್ವರ ಮಹಾರಾಜ ಹೇಳಿದ ತಕ್ಷಣ ಜಾಂಗರ ಮಹಾರಾಜ ಖುಷಿ ಆಯ್ತು, ಉಪದೇಶ ತಗೋಬೇಕು ಅಂತ ಹುಲಿ ಮೇಲೆ ಬಂದ. ಇವ ಗುಡಿಸೋದ ಕಟ್ಟಿ ಮೇಲೆ ಕೂತಿದ್ದ, ಜಗಲಿ ಕಟ್ಟಿ ಅಂತಿಲ್ಲ, ಮನೆ ಮುಂದಿನ ಕಟ್ಟಿರಲ್ಲ, ಅದ್ರ ಮೇಲೆ ಕೂತಿದ್ದ. ಯಾರೋ ಹೇಳಿದ್ರು ಜ್ಞಾನೇಶ್ವರ ಮಹಾರಾಜ ಚಾಂಗದೇವರ ಆಗತ್ತ ಅಂತ ಹೇಳಿದ್ರು. ಜ್ಞಾನೇಶ್ವರ ಯಾರು 14 ವರ್ಷ ಬದುಕಿದ ಮಾಡೋದು ಸಾಧನೆ ಮಾಡ್ಯಾನ. ಅವನ್ನ ಬರಮಾಡ್ಕೋಬೇಕು ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ ಅಂತ ಮುಕ್ತಾಯಿ ಅಂದ್ಲು. ಆ ಹುಲಿಮೆ ಬರಕತ್ತಾನ, ಅವನು ಬರಮಾಡ್ಕೊಳ್ಳಾಕ ನೀ ಹಂಗ ಹೋಗವ ಅಂದ. ಆ ಜ್ಞಾನೇಶ್ವರ ಹೇಳಿದಂತೆ ಯಾವಕ್ಕ ಕುಂತಿದ್ದಲ್ಲ ಕಟ್ಟಿ ಜಗಲಿ, ಆ ಜಗಲಿಗೆ ಹೇಳಿದಂತ ತನಿ ಹೋಗೋಣ ಅವ್ನು ಕರ್ಕೊಂಡು ಹೋಗೋಣ ಅಂತೇಳಿ ಜಡವಾದ ಕಟ್ಟಿ. ಜ್ಞಾನೇಶ್ವರ ಮಹಾರಾಜ ಹೇಳಿದ ತಕ್ಷಣ ಚಲನವಾಗಿ ಕಟ್ಟಿ ನಡಿಲಿಕ್ಕೆ ಪ್ರಾರಂಭ ಮಾಡಿದಂತೆ ಇಬ್ರು ರಸ್ತೆಯಲ್ಲಿ ಎದ್ರ ಬದ್ರ ನೀವ್ ಕೊಟ್ಟಾವ ಅಂತಾವ, ಅವ ಕೊಟ್ಟಾವ ಅಂತಾವ. ನೀವಂದ ನೀ ಹುಲಿನ ಬಂದಿಯಪ್ಪ ಬಾ ಕೊಟ್ಟಾವ ಅಂದಿವ ಯಾರು ಜ್ಞಾನೇಶ್ವರ. ಆ ಒಂದು ಚಾಂದೆ ಮಹಾರಾಜ ಹುಲಿನ ಬಂದೀನಿ, ಹುಲಿ ಕ್ರೂರ ಆದ್ರೆ ಜೀವಿದ್ದನ್ನು ಪಳಗಿಸಬಹುದು, ನೀ ನಿರ್ಜೀವಾದ ಕಟ್ಟಿನ ನಡೆಸ್ಕೊಂಡು ಬಂದಿಯಲ್ಲ ನೀ ಬಾಳ್ಬೋದವ ಅನ್ನೋ. ನೋಡ್ರಿ ರಸ್ತಾ ಬದಿ ಆಗಿದೆ, ನಡು ರಸ್ತೆ ಒಳಗೆ ನಿಂತು ಮಾತಾಡಿ ಚಾಂಗದೇವ ಮಹಾರಾಜನಿಗೆ ನಡು ರಸ್ತೆಯಲ್ಲೇನೆ ಜ್ಞಾನೇಶ್ವರ ಮಹಾರಾಜ ಉಪದೇಶ ಮಾಡಿದ. ಗುರುವಿನ ಉಪದೇಶ ಸಿಕ್ತು, ಅವನು ಬದುಕು ಮುಕ್ತಿಯಾಯಿತು ಅಂತಕ್ಕಂಥದ್ದು ಇತಿಹಾಸದ ಪುಟದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಬಂಧುಗಳೇ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳಿ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಬೆಂಕಿಯ ಮೇಲೆ ಒಂದು ಕಟ್ಟಿಯನ್ನು ತಂದು ಹಾಕಿದ್ರೆ ಆ ಬೆಂಕಿ ಆ ಕಟ್ಟಿಯನ್ನು ಹೆಂಗ ತನ್ನಂಗ ಮಾಡ್ಕೊಳ್ತದೋ ಹಂಗ ಗುರುವಿನ ಪಾದದ ಮೇಲೆ ನೀನು ಬಿದ್ದಿ ಅಂತಂದ್ರೆ ಗುರು ನಿನ್ನನ್ನ ಅವಲಂಬ ಮಾಡಿಕೊಳ್ಳುವಂತಹ ಶಕ್ತಿ ಅದ. ಅದಕ್ಕೆ ಗುರುವಿಗೆ ಶರಣಾಗತಿಯಾಗು, ಅದಕ್ಕೆ ಗುರುವಿಗೆ ಶರಣಾಗತಿಯಾಗು. ಅದೇ ಶರಣರು ಹೇಳಿದ್ರು. ನಾ ಮೊದಲು ಹೇಳಿದಲ್ಲ, ಒಲಿದ ಬಡವನಿಗೆ ಧೈರ್ಯ ಮನ್ನನೆ ಉಂಟು, ಗುರುವೇ ನೀನೊಲಿದ ಶರಣಕ್ಕೆ ಸರಿ ಉಂಟೆ. ಒಬ್ಬ ಸಾಹುಕಾರ, ಒಬ್ಬ ರಾಜ ನಿನಗೆ ಮೇಲೆ ಪ್ರೀತಿ ಅಂತಃಕರಣದಿಂದ ನಿನ್ನನ್ನು ಒಲಿದ ಅಂದ್ರೆ ನಿನಗೆ ಬಹಳ ಒಂದು 10 ಎಕರೆ ಭೂಮಿ ಸಿಗ್ಬಹುದು, 4 ಕೋಟಿ ರೂಪಾಯಿ ಸಿಗ್ಬಹುದು, 1 ಕೆಜಿ ಬೆಳ್ಳಿ ಬಂಗಾರ ಸಿಗ್ಬಹುದು. ಯಾರೋ ಒಬ್ಬ ರಾಜ ನಿನ್ನ ಮೇಲೆ ಒಲಿದ. ಆದ್ರೆ ಒಬ್ಬ ಗುರು ಒಲಿದ, ಒಬ್ಬ ಗುರು ನಿನ್ನ ಮೇಲೆ ಪ್ರೀತಿ ಅಂತಃಕರಣ ದೃಷ್ಟಿಯಿಂದ ನೋಡಿ ಕೃಪಾ ಬೀರಿದ ಅಂದ್ರೆ ನಿನಗೆ ಏನು ದೊರೀತದನೋ ಏನು ದೊರೆಯೋದಿಲ್ಲನೋ ಅದಕ್ಕೆ ಈ ಜಗತ್ತಿನಲ್ಲಿ ಯಾವುದು ಸರಿ ಸಾಟಿ ಇಲ್ಲದನ್ನು ನೀನು ಪಡೆದುಕೊಳ್ತೀಯ ಅಂತಕ್ಕಂಥದ್ದು ಬೈಲಾಸನ ಬಸವಲಿಂಗೇಶ್ವರನಿಗೆ. ಅದಕ್ಕೆ ಒಂದು ವೇಳೆ ಗುರುವಿನ ಹತ್ರ ನಾವು ಹೋಗ್ಬೇಕು. ನಾ ಭಾಷೆ ಹೇಳಿದೆ, ನಿಮ್ಗೆ ಇನ್ನೂ ಹೇಳ್ಬೇಕು. ನಾನು ನೆನಪು ಇರಂಗಿಲ್ಲ, ನಿಮ್ಗೆ ನೆನಪಿರುವಂಗಿಲ್ಲ. ವರ್ಷ ಯಜ್ಞಾನ ಮಾಡ್ಬೇಕು ಜನ. ವರ್ಷ ಒಬ್ಬರು ಇಷ್ಟು ಮಂದಿ ನೀವು ಏನ್ ನಾವು ಹಾಗೆ ಕೇಳ್ಕೊಂತಿರ್ತೀರಿ. ನೀವು ಅಲ್ಲ ಕೇಳೋದು ನಿಮ್ ಡ್ಯೂಟಿ, ಕೇಳೋದು ಎಷ್ಟು ಹೇಳ್ತಾರ ನಮ್ಮ ಮಕ್ಕಳು ನಮ್ಮ ಡ್ಯೂಟಿ ಮಾಡೋದು ಸಿದ್ಧಾಪಸ್ ಮಾಡ್ಬೇಕು. ಕೆತ್ತ ತಂದೆ ತಾಯಿ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಗುರುವಿನ ಎದುರಿಗೆ ಯಾವತ್ತೂ ಎದುರಿಸ್ಕೊಂಡ್ರೆ ಮಾತಾಡಬಾರ್ದು. ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ಗುರುವಿನ ಎದುರಿಗೆ ಯಾವತ್ತೂ ಎದುರಿಸ್ಕೊಂಡು ಮಾತಾಡಬಾರ್ದು. ಯಾಕೆ? ಆ ಗುರು ಅಂದ್ರೆ ಗುರುನೇ.
ಅವನಿಗೆ ಸರಿಸಾಟಿಯಾಗಿರ್ತಕ್ಕಂಥದ್ದು ಯಾವುದೂ ಅಲ್ಲ. ಆದ್ರೆ ನಾವು ಇವತ್ತು ಗುರುವಿನ ಹತ್ರ ಹೋಗೋದಲ್ಲ, ಆ ಗುರುವಿನ ಹತ್ರ ಹೋಗೋದು ಬಹಳ ಕಡಿಮೆ. ಅಕಸ್ಮಾತ್ ಓದಿವಿ ಅಂತಂದ್ರೆ ಅವರಿಂದ ಉಪದೇಶದ ಮಾತು ಕೇಳಿ ಬರೋರು ಅಲ್ಲವ. ನಮ್ಮದ 108 ಸಮಸ್ಯೆ ಗುರುಗಳಿಗೆ ಹೇಳಿ ನಿಮ್ಮ ಲೆಕ್ಕಕ್ಕೆ ಅವ್ರು ಹೇಳ್ಕೊಡ್ರು ಅವ್ರಿಗೆ ಅಲ್ಲ. ಬರೀ ತಮ್ಮ ಬರೀ ಏನಿಂದ ಹೇಳ್ತೀನಿ, ನಮ್ದು ಕೇಳಿದೆ ಅಂತ ಗುರುಗಳು. ಯಾರೋ ಗುರುಗಳ ಅಂತ ಬಂದ್ರ ಟೈಮ್ ಆಗಿತ್ತು, ಇದೊಂದು ಏನು ಮುಗಿಸ್ತೀನಿ ನಾನು ಮಾಡ್ತೀವ ಅಲ್ಲಿ ಪ್ರಸಾದ ಕಾಯಕತ್ತೈತಿ, ಇನ್ನೊಂದು ಹೇಳಿ ಮುಗಿಸ್ತೀನಿ. ಹೆಂಗೆ ಗುರುಗಳು ನಿಮ್ಮ ದಾರಿಗೆ ಹೇಳ್ಕೊಂಡ್ ಬರ್ತೀನಿ ನೀವು ಅಂತ ಹೇಳ್ತೀನಿ ನಾನು ಅಷ್ಟ. ಮಕ್ಕಳು ಅಂಗಳದ ಮ್ಯಾಗ ಅಂಗಳದ ಕಟ್ಟಿ ಮೇಲೆ ಗುರುಗಳು ಕುಂತಿದ್ರು. ಶಿಷ್ಯ ಹೋಗಿ ನಮಸ್ಕಾರ ಮಾಡಿದ. ಈಗ ಯಾರು ಮಠಕ್ಕೆ ಹೋದ್ರ ಅರ್ಧಾರ ಇರ್ತಾರ, ನಮಸ್ಕಾರ ಮಾಡ್ತೀರಿ. ಮಾಡಿದ ತಕ್ಷಣ ಅಲ್ಲಿ ಸ್ವಾಮಿಗಳು ಗುರುಗಳು ಏನ್ ಕೇಳ್ತಾರೆ, ನಿಮ್ಮನ್ನ ತಮ್ಮ ಆರಾಮಗಿಯನ್ನ ಕೇಳ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಏನ್ ಕೇಳ್ತಾರ, ಆರಾಮದಲ್ಲಿ ಹೇಳ್ತಾರ. ಆರಾಮ್ಯಪ್ಪ ಅಂತ ನೀವು ಬಂದ್ರಿ ಅಂದ್ರೆ ಚಲೋ ಆಗ್ತಮ್ಮ, ಪ್ರಸಾದ ಮಾಡಿದ ಸೋದಾಗ ಅಂತ. ಇನ್ನ ಗುರುಗಳ ಮಾತಿಂದ ಬರೋ ಬಾಯಿಂದ ಶಿಷ್ಯ ಇವನು ಹೋದ. ಗುರುಗಳ ಮಠದ ಕಟ್ಟಿ ಮೇಲೆ ಕೂತಿದ್ರು, ನಮಸ್ಕಾರ ಮಾಡಿದ. ಎಲ್ಲರನ್ನು ಕೇಳುವಾಗ ಇವನು ಕೇಳಿದವರು ಗುರುಗಳು ತಮ್ಮ ಆರಾಮದಿ ಏನಂದ್ರು. ಆ ಒಂದು ಶಿಷ್ಯ ಆರಾಮೆ ಎಲ್ಲಿ ತರ್ತೀರಿ ಅಂತ ಸಾಕು ತಮ್ಮ ಅಂತ. ಒಂದಲ್ಲ 2 ಡಿಗ್ರಿ ಮಾಡೀನಿ, ಎಲ್ಲರಿಗೂ ರ್ಯಾಂಕ್ ತಗೊಂಡಿನಿ, ಎಲ್ಲ ಫಸ್ಟ್ ಕ್ಲಾಸು, ಸಿಕ್ಕಾಪಟ್ಟಿ ಕಲ್ತೀನಿ. ಅದ್ರ ಕೈಯಾಗ ಕೆಲಸ ಇಲ್ಲ, ನೌಕರಿ ಇಲ್ಲ ಅಂತ ಅವ ಹಂಗೆ ನೊಂದ್ಕೊಂಡು ಹೇಳಿದಕ್ಕೆ ಗುರುಗಳಿಗೆ ಒಂಚೂರು ಪ್ರೀತಿ ಹೆಚ್ಚಾಗಿ ಮನಸ್ಸು ಕರಗಿ ಗುರುಗಳು ಮನಸ್ಸು ತುಂಬ ಆಶೀರ್ವಾದ ಮಾಡಿದ್ರು. ತಮ್ಮ ಚಿಂತೆ ಮಾಡಿದ ಸಿಗುತ್ತಾರೆ ಕೆಲಸ ಅಂತ. ಯಾವಾಗ ಗುರುಗಳಿಗೆ ಹೇಳಿದ್ರು ಅವ್ರ ಪಾಪ ಮೇಲೆ ದಾಬರ ಬಿದ್ದ. ಗುರುಗಳು ಮಾನ್ಸೋದಾಗಿಲ್ಲ ಗೊತ್ತಿರ್ತಾವ. ಹೋದ ತಿಂಗಳು ತುಂಬುದ್ರಾಗ ಸರ್ಕಾರಿ ಅಪಾರ್ಟ್ಮೆಂಟ್ ಆರ್ಡರ್ ಕೈ ಬಂತು. ಯಾವಾಗ ನೌಕರಿ ಸಿಕ್ತೋ ಕೆಲಸ ಮಾಡಕ್ ಶುರು ಮಾಡಿದ. ಕೈ ತುಂಬ ಕೆಲಸ, ಕಿಸೆ ತುಂಬ ರೊಕ್ಕ, ಜೀವನ ಸಾಲೈತಿ. ಗುರುಗಳು ನೆನಪಾಗ್ತಾರೆ. ಸುಂದರ ದೇವ್ರ ನೆನಪಾಗೆ ನಿಮ್ಗೆ ಹೇಳ್ತಾರ. ಏನಾರ ಬರ್ಬೇಕು ಅವಾಗ ದೇವ್ರ ನೆನಪಾಗಬೇಕಲ್ಲ. ಕೈ ತುಂಬ ಕೆಲಸ ಆಯ್ತು, ಕಿಸೆ ತುಂಬ ರೊಕ್ಕ ಆಯ್ತು, ಜೀವನ ನಡೀತು. ಗುರುಗಳ ನೆನಪಾಗ್ಲಿಲ್ಲ, ಮತ ನೆನಪಾಗ್ಲಿಲ್ಲ. ಯಾರೋ ಹೇಳಿದ್ರು ನಿಮ್ ಶಿಷ್ಯ ಕೆಲ್ಸ ಸಿಕ್ಕೈತ್ರಿ ಅಂತ. ಗುರುಗಳು ಸಂತೋಷ, ಕೆಲ್ಸ ಸಿಕ್ಕೈತಿ, ಜೀವನ ನಡೆದೈತಿ. ಒಂದ್ಸಲ ಕಚೇರಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮಠಕ್ಕೆ ಬಂದ ಅಂದ್ರೆ ಒಂದು 4 ಧರ್ಮದ ಉಪದೇಶ ಮಾಡಬಹುದಲ್ಲ ಅಂತ ಕಾಯ್ಕೊಂತ ಕುಂತ್ರು. ಇವ್ರು ಕಾಯ್ಕೊಂತ ಕುಂತಿದ್ದ ಕರೆ ಆಮೇಲೆ ಈ ಕಡೆ ಮಳೆ ನೋಡಲಿಲ್ಲ. ನೀವು ಅನ್ನಂಗಿಲ್ಲ. ಇವ ನಮಗೂ ಪ್ರವಚನಕ್ಕೆ ಹೋಗ್ಬೇಕಂತ ಆಸೆ ಐತಿ, ಅದು ಟೈಮ್ ಸಿಗಂಗಿಲ್ಲ ಅಂತ ಬಹಳ ಜನ. ಈಗ ಕೆಲವರು ಅಂತಾರ 8 ಗಂಟೆ ಪ್ರವಚನ ಶುರು ಮಾಡ್ತಾರ್ರಿ, ಹಿಂಗ ಹೋಗ್ಬೇಕಂತ ಪೌಡರ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಎಲ್ಲಾ ರೆಡಿಯಾಗಿ ಹಿಂಗ ಬಾಗಿಲಿಂದ ಕಾಲು ಹೊರಗಿಡಕತ್ತಿದ್ರಿ. ಬಿಗ್ ಬಾಸ್ ಒಳಗ ಸುದೀಪ್ ಬಂದ, ಅದರ ನೆನಪನ ಆಗಿದ್ರೆ ನೋಡ್ರಿ. ಹಿಂಗ್ ಹೋಗ್ತಾರ, ಹಿಂಗ್ ಒಂದು ಮಾತು. ವರ್ಷಗಳ ಉಳಿದು ಕರೆ ಗುರುಗಳ ನೆನಪಾಗಲಿಲ್ಲ. ಜೀವನ ಚಂದ ನಡೆದಿತ್ತಲ್ಲ, ಗುರು ನೆನಪಾಗಲಿಲ್ಲ, ಗುರುಗಳ ಕಾಯೋ ಬಿಡಲಿಲ್ಲ, ಶಿಷ್ಯ ಬರಲಿಲ್ಲ. ವರ್ಷಗಳು ಉಳಿದ ಮೇಲೆ ಒಂದು ದಿನ ಸರ್ಕಾರಿ ಕಚೇರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಾಕತ್ತಿದ್ದ. ಊರ ಅರಸಿ ಬಾಗಿಲ ದಾಟಾಕತ್ತಿದ್ದ. ಅರಸಿ ಕಟ್ಟಿ ಮೇಲೆ 4 ಮಂದಿ ಕೂತಿದ್ರು. ಅವ್ರು ಅಲ್ಲದ ಮಾತಂದ್ರು. ಅವ್ರ ಅಲ್ಲದ ಮಾತಂದಿದ್ದು ಇವ್ರಿಗೆ ಕಿವಿಗೆ ಬೇಕು. ಅವ್ರ ಮಾತು ಕೇಳಿ ಒಂಚೂರು ಸಂಕಟ ಆಯ್ತು, ನೋವು ಆಯ್ತು. ಮತ್ತೆ ಸಂಕಟ, ನೋವು, ತೊಂದರೆ ಆದ ಯಾರು ನೆನಪಾಗ್ತಾರವ? ದೇವ್ರ ನೆನಪಾಗ್ತಾನೆ. ಇವಂಗೂ ಗುರು ನೆನಪಾದ. ಮನೆಗೆ ಹೋಗ್ಲಿಲ್ಲ, ಸೀದಾ ಮಠಕ್ಕೆ ಬಂದ. ಅಲ್ಲೇ ಕಟ್ಟಿ ಮೇಲೆ ಕುಂತಿದ್ರು ಗುರುಗಳು. ಮತ್ತೆ ನಮಸ್ಕಾರ ಮಾಡಿದ. ಗುರುಗಳು ಖುಷಿ ಆಯ್ತು, ಬಂದಲ್ಲಪ್ಪ ಇವ. ಆ ಖುಷಿಯಾದ ಗುರುಗಳು ಕೇಳಿದ್ರು, ತಮ್ಮ ಆರಾಮಲ್ಲಿ ಏನ ಅಂದ. ಶಿಷ್ಯ ಅಂದ, ಆರಾಮ್ರೆ ಎಲ್ಲಿ ತರ್ತೀರಿ ಅಂತ.
ಮತ್ತೆ ನೋಡ್ರೋದ ಯಾರೋ ಕೆಲಸ ಐತಿ, ನೌಕರಿ ಐತಿ, ಜೀವನ ನಡೆದೈತಿ, ಮತ್ತೆ ನೋಡ್ರೋದ. ಶಿಷ್ಯ ಹೇಳಿದ, ಏನ್ ಮಾಡೋದೇ ಸರ್, ಕೈಯಾಗ ಕೆಲಸ ಐತಿ, ಕಿಶದ ರೊಕ್ಕ ಐತಿ, ಜೀವನ ನಡೆದೈತಿ, ಆಗ ಏನೋ ಗೊತ್ತಿಲ್ರಿ, ಎಷ್ಟು ಹುಡುಗಿಯಾಡಕತ್ತೀರಿ, ಸಿಗವಲ್ರಿ ಅಂತ. ಈಗ ಹೇಳ್ತದೆ ನೋಡಿ ಸರ್, ನೀವು ಏನ್ ಬೇಕಾಗತ್ತಿದವ ನೋಡಿ ಎಷ್ಟು ಹೇಳ್ತಾರ ಅಂತ ಕೇಳಿ ಬೆಳತನ ಹೇಳ್ತಾರ. ಕನ್ಯಾ ಬೇಕಾಗತ್ತಿದ್ದ, ಎಷ್ಟು ಹುಡುಕ್ಯಾಡಕತ್ತಿಲ್ರಿ, ಸಿಗವಲ್ರಿ ಅಂತ. ತಮ್ಮ ಕೈ ತುಂಬ ಕೆಲಸ, ಕಿಸೆದ ರೊಕ್ಕ, ಜೀವನ ಸಾಗೈತಿ, ಯೌವನ ಐತಿ, ಸೌಂದರ್ಯ ಐತಿ, ಸದೃಢವಾದ ದೇಹ ಐತಿ, ಯಾಕೆ ಚಿಂತೆ ಮಾಡ್ತೀವೋ, ಕರೆದ ಕಾಲ ತೊಳೆದ ಕನ್ಯಾ ಕೊಡ್ತಾರ ಹೋಗ್ ಅಂತ ಗುರುಗಳು. ಗುರುಗಳು ಇಷ್ಟು ಅನ್ನೋದ ತರ ಪಟ್ಟ ಬಿದ್ದವ್ರು ಅದಕ್ಕೆ ಗುರುಗಳ ಮಾಸೂರಾಗಿಲ್ಲ. ಯಾವ ತಿಂಗಳು ತುಂಬದಾಗ ಮದುವೆನೂ ಆಗಿತ್ತು. ಈಗ ಹೇಳ್ರಿ, ಕೈಯ ಕೆಲಸ ಕಿಸೆದ ರೊಕ್ಕ ಬಂದಾಗ ಗುರುಗಳು ಮಠ ನೆನಪಾಗಿರ್ಲಿಲ್ಲ, ಇನ್ನು ಮಕ್ಳು ಏನ್ ಬಂದಾಗ ನೆನಪಾಗ್ತದ ಗುರುಗಳ? ಹಾ ನೋಡಿ ಎಷ್ಟು ಚೆನ್ನಾಗಿ ತಿಳ್ಕೊತಾಗಿರ್ತೀನಿ. ಇವಾಗ ನೆನಪ ಗುರುಗಳು ಯಾರೋ ಹೇಳಿದ್ರು, ನಿಮ್ ಶಿಷ್ಯ ಮದುವೆ ಆಗ್ತದ್ರಿ ಮೊನ್ನೆ ಅಂದ್ರೆ, ಹೌದಾ ನನ್ನ ಕರೆದ ಇವ್ರು ಹೋದ್ರು ಗುರುಗಳ. ದೇವ್ರ ಎಲ್ಲ ಟೈಮ್ದಾಗ ಕೆಲಸಿರ್ತಾನಂತ. ಏನೋ ಒಬ್ಬ ಹೊಂಟಿದ್ದಂತ ಒಂದ್ಸರಿ ಹೊಂಟಿದ್ದಂತ, ಆಕಾಶವಾಣಿ ಆಗ್ತದ ರೂಪ ರೂಪ ಹೋಗ್ಬೇಡ ಅಂತಂತ ಆಕಾಶವಾಣಿ. ಯಾಕಂತ ಹಿಂಗ ಆಕಾಶವಾಣಿ ನೋಡ್ಬೇಕು ಅಂತ ಹಿಂಗ್ ಕೇಳ್ಬೇಕು, ಬ್ಯಾಗ್ ಐತಿದ ಒಂದು ದೊಡ್ಡ ಬಂಡಿಗಳು ಬಂದಿರ್ತಂತ, ಒಂದ್ ಹೆಜ್ಜೆ ಮುಂದಿಟ್ಟಿದ್ರೆ ಮ್ಯಾಗ ಬಿಡ್ತಿರ್ತಾವ, ಸತ್ತ ಹೋಗ್ತಿದ್ದೀವ. ಆಕಾಶವಾಣಿ ಕೈ ಮುಗಿದಂತ ನಾನು ಜೀವ ಉಳಿಸಿದೆಯಲ್ಲಪ್ಪ ಅಂತ. ಮತ್ತೊಂದು 10 ಹೆಜ್ಜೆ ನಡತ್ತಂತ, ಮತ್ತೆ ಆಕಾಶವಾಣಿ ರೂಪ ಅಂತ ಹೋಗ್ಬೇಡ ಅಂತಂತ. ಯಾಕಂತ ಹಿಂಗ್ ನೋಡಿದಾಗ ಸರಕ್ತ ಒಂದು ಗಾಡಿ ಬಂದು ಹೋಗ್ತದೆ, ಮತ್ತೊಂದು ಜೀವ ಉಳಿಸಿದ್ರು ಅಂತಂತ ಆಕಾಶವಾಣಿ. ನೀವ್ ಹೇಳಿದ ಆಕಾಶವಾಣಿ 2-3 ಸರಿ ಜೀವ ಉಳಿಸಿದಪ್ಪ. ಮದುವೆ ಆಗ ಮುಂದೆ ಈಗ ಒಂದ್ಸರಿ ಬಂದು ರೂಪ ಅಂದಿದ್ರ ಮದುವೆ ಆಗ್ತಿರ್ಲಿಲ್ಲ ಅನ್ನಂತೀವ. ಆಕಾಶವಾಣಿ ಹೇಳ್ತಂತ, ಅವಾಗೂ ಬಂದು ನಾನು ಹಿಂಗೆ ಎಚ್ಚರಿಸಿದ್ನಿ, ನೀನ್ ಡಿಜಿ ಸೌಂದರ್ಯಾಗ ನನ್ನ ಶಬ್ದ ಕೇಳಲಿಲ್ಲ, ಅದು ಕಳೆದು ಬಿದ್ದು ನೋಡು ಅಂತಂತದ ಆಕಾಶವಾಣಿ. ತಮಾಷೆಗೆ ಹೇಳಿದ್ರು ಆಗ್ತದಲ್ಲ. ಮತ್ ಮಕ್ಕಳಿಗೆ ಹೇಗೆ ಬಂದಲ್ಲ, ಗುರುಗಳು ಯಾವಾಗ ನೆನಪಾಗಬೇಕು, ಮಠ ಯಾವಾಗ ನೆನಪಾಗಬೇಕು. ಗುರುಗಳು ನಾನು ಶಿಷ್ಯ ಮದುವೆ ಆಗೈತಿ, ಒಬ್ಬರಲ್ಲ ಇಬ್ಬರಾಗ್ಯಾರೀಗ, ಇಬ್ರು ಒಂದಿನ ಮಠಕ್ಕೆ ಬರ್ತಾರ, ಇಬ್ಬರಿಗೂ ಉಪದೇಶ ಮಾಡಬೇಕು ಅಂತ ಇವ್ರು ಕಾಯೋ ಬಿಟ್ಟಿಲ್ಲ. ಅವ್ರ ಹೊಳೆ ಮಠ ಕಡೆ ನೋಡ್ಲಿಲ್ಲ. ವರ್ಷಗಳು ಊರಿಗೆ ಹೋಗುವಂತೇವ ಹೇಳ್ತೀನಿ ನಿಮ್ಗ. ಹೇತಿ ಒಂದು ದಿನ ತವ್ರ ಮನೆಗೆ ಹೋಗಿದ್ದು, ಮತ್ತೆ ಹೇಗೆ ಹೇಳಿದ್ರೆ ನಿಮ್ಮಿಂದ ಬಾಲಾಗಿಸಿ ಹೋಗ್ಬೇಕಲ್ಲ, ಇದು ಹೋಗಿತ್ತು. ಅಳಿಯ ಬಂದಾನ ಅಂತ ಹೇಳಿ ಅತ್ತಿ ಚಲೋ ಚಲೋ ಅಡಿಗೆ ಮಾಡಿದ್ದು. ಮನ್ಯಾಗ ಅಳಿಯ ಬಂದ್ರೆ ಅತ್ತಿನ ದಿಮಾಕ್ ಬಹಳ ಚಲೋ ಇರ್ತದೆ. ಜೋರ ಇರ್ತದೆ ದಿಮಾಕ್. ಮನೆ ಅಳಿಯ ಬಂದ್ರೆ ನೋಡ್ಬೇಕು ಅವ್ರ ದಿಮಾಕ್. ಚಲೋ ಚಲೋ ಅಡಿಗೆ ಮಾಡಿದ್ದು. ಅಳಿಯ ಊಟ ಕೂತಿದ್ದ, ಅತ್ತಿ ಬಡ್ಸಾಕತ್ತಿದ್ದು, ಕೈಯಿಂದ ಸಿಹಿ ಇಡಾಕತ್ತಿದ್ಲು, ಬಾಯಿಂದ ಕೈ ಮಾತಾಡಿದ್ಲು. ಕೈ ಸಿಹಿ ಇಡಾಕತ್ತಿತ್ತು, ಬಾಯಿ ಕೈ ಮಾತಾಡಕ್ಕೆ. ಅತ್ತಿ ಮಾತು ಮನಸ್ಸಿಗೆ ನೋವಾಗಿ ಸಂಕಾತು. ಯಾಕೆ ನೆನಪಾದ್ರು? ಗುರುಗಳು ನೆನಪಾದ್ರು. ಸೀದಾ ಬಂದ, ಅತ್ತಿ ಬಿಟ್ಟ, ಸೀದಾ ಗುರುಗಳಿಗೆ ಬಂದ, ನಮಸ್ಕಾರ ಮಾಡಿದ. ಅವರು ಸುಮ್ಮನೆ ಇರಲಿಲ್ಲ, ತಮ್ಮ ಆರಾಮದಿಯನ್ನ ಅಂದ್ರ ಅವ್ರು. ನೀವ್ ಹೆಂಗ್ ನಕ್ರಿ, ಎಲ್ಲಿ ತರ್ತೀರಿ ಅಂತ ಮತ್ತೇನು ತಮ್ಮ ಅಂತ ಗುರುಗಳು. ಶಿಷ್ಯ ಹೇಳಿದ, ಏನೋ ಗೊತ್ತಿಲ್ರಿ ಅಜ್ಜೋರ, ಯಾಕ ದೇವ್ರ ಕಣ್ಣ ತೆಗೆವಲ್ರಿ ಅಂತ. ಯಾರ ಕಣ್ ತೆಗೆಯೋದಂತ ಏನಾಗಬೇಕಾಯ್ತು? ಎಷ್ಟು ಚಂದ ಗೊತ್ತದೆ. ಗುರುಗಳಂದ್ರು, ಉಳ್ಕಲ್ ಸಿದ್ದಪ್ಪ ಗದ್ದಿಗೆ ಬಹಳ ಪ್ರಭಾವ ಐತೆ, ಹೋಗಿ ಗದ್ದಿಗೆ ಬೇಡ್ಕೋ ಆಗತ್ತಂದ್ರು. ಗುರುಗಳಿಗೆ ಅನ್ನುದ ತಡ ಇವ್ರು ಬಿಟ್ಟ ಅಲ್ಲಿಗೆ ಹೋದ. ಸಿದ್ದಪ್ಪಜಿ ನಮಸ್ಕಾರ ಮಾಡಿ ಬೇಡ್ಕೊಂಡ, ಮತ್ತ ಅಜ್ಜನ ಆಶೀರ್ವಾದ ಆಗಬೇಕ. ವರ್ಷ ತುಂಬದಾಗ ಒಂದಲ್ಲ ಚಿಯಮಿ ಯಾರು ಅವಳಿ ಜೋಡಿ. ಈಗ ಹೇಳ್ರಿ, ಕೈಯ ಕೆಲಸ ಕೆಸರ ರೊಕ್ಕ, ಮಕ್ಳು ಹೇಗೆ ಬಂದಾಗ ಗುರುಗಳು ಬರ್ತಿದ್ದ, ಈಗ ಕೊಡಿ ಮ್ಯಾಲ ಮಾತ್ರ ಹೋದಾಗ. ಆದ್ರೆ ಗುರುಗಳಿನ ಕಾಯೋದು ಬಿಡಲಿಲ್ಲ, ಇನ್ನು ಹೋಗ್ಲೇ ಇಲ್ಲ. ಹೋದ್ ವರ್ಷ ಇದು ಹೋದ್ ಎಷ್ಟು ಕೊನೆಗೆ ಬಂದ್ಬಿಡ್ತೀವಿ. ನಿಮ್ಗೂ ಕೇಳಿ ಬೇಸರ ಆಗ್ತದೆ.
ರಿಟೈರ್ಡ್ ಆದ. ಒಂದಿಗೆ BP ಶುಗರ್ ಸೇರಿತ್ತು. ಸಂಜೆ ಮುಂದೆ ಕೆರಿದಲ್ಲಿ ಮ್ಯಾಗ ಅಡ್ಡಾಡಿದ ಒಂದ್ಸಲ ಪರ್ಸನ್ ಸಿದ್ಧಾಪರ್ಸನ್ ಕೆರಿ ಮ್ಯಾಗ ಬಂದಿದ್ದ ಅಡ್ಡಾಡ. ಗುರುಗಳು ಅಲ್ಲೇ ಬರ್ಬೇಕು ಅಡ್ಡಾಡಕ್ಕೆ ಅಂತೇಳಿ ಮತ್ತೆ ಗುರುಗಳು ಎದುರಿಗೆ ಬಂದಾರಂದ್ರೆ ಸುಮ್ಮನೆ ಇರಂಗಿಲ್ಲ. ಅವ್ರು ನಮಸ್ಕಾರ ಮಾಡ್ಬಿಟ್ಟಿಲ್ಲ, ನಮಸ್ಕಾರ ಮಾಡಿದ. ಅವ್ರು ಸುಮ್ಮನೆ ಇರಲಿಲ್ಲ, ಅವ್ರಿಗೆ ಚಟದ ಬಿದ್ದಿತ್ತದ. ಆರಾಮ ಹೇಳ್ತಾರ ನಾವು ಎಲ್ಲಿ ತರ್ತೀರಿ ಅಂತ. ಇನ್ನೇನು ಹೋದ್ರೆ ಅವ್ರು ಗುರುಗಳು ಕೇಳಿ ಬ್ಯಾಸರ ಕೆಲಸ ನಿಮ್ಗ ಕೊನೆದೇ ಹೇಳ್ಬಿಡ್ತೀನಿ ಅಂದವ. ಕೊನೆದೇ ಹೇಳ್ಬಿಡ್ತಮ್ಮ ಅಂದ್ರ ಅವರು. ನಾನು ಕೂಡ ಎತ್ತಿ ಕೊನೆದೇ ಹೇಳ್ಬಿಡಂದ್ರೆ ಶಿಷ್ಯ ಅಂದ ಗುರುಗಳ ನನಗಿಂತ ನಿಮ್ದು ಬಹಳ ಆರಾಮ ಐತಿ ನೋಡ್ರಿ ಅಂದ. ಏನಂದೇವ ಚಟ ಹೊಡಿದಕ್ಕೆ ಕೇಳಿ ಹೊಡಿಸ್ಕೊಂಡಿದ್ದೆ. ನನಗಿಂತ ನಿಮ್ದು ಆರಾಮ ಐತಿ ನೋಡ್ರಿ ಅಂತ. ಅವ್ರದ ಗುರುಗಳು ತಮ್ಮ ನಿನಕ್ಕಿಂತ ನನ್ನದು ಆರಾಮ ಐತಿ ಅಂತ ತಿಳ್ಕೊಳಕ 60 ವರ್ಷ ಹೋಗ್ರು ಬಂದ್ರು. ಅವ್ರು ನಿನಕ್ಕಿಂತ ನನ್ನದು ಆರಾಮ ಅಂತ ತಿಳ್ಕೊಳಕ 60 ವರ್ಷ ಹೋಗ್ಯದ. 60 ವರ್ಷ ಆದ್ಮೇಲೆ ತಿಳ್ಕೊಂಡು ಈಗರ ಬಾ ಉಪದೇಶ ಮಾಡ್ತೀನಿ ಅಂದ್ರು. ನಾ ಕುಟ್ಯಾವಲ್ರಿ ಅವ್ರ ಮದುವೆ ಮಾಡಿ ಮೊಮ್ಮಕ್ಕಳನ್ನ ಆಡಿಸಿ ಆಮೇಲೆ ಉಳಿದು ನೋಡೋಣ ಅಂತೀವ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಎಲ್ಲಿವರೆಗೆ ನಾವು ಈಗ ಬದುಕಿನ ಗುರುವಿನ ಹತ್ರ ಬರಾಕ ಯಾವಾಗ ಸಾಧ್ಯ ಆಗ್ತದ ಅಂದ್ರೆ ಗುರುವಿನ ಸಂಸ್ಕಾರ, ಗುರುವಿನ ದೀಕ್ಷೆ, ಗುರುವಿನ ಉಪದೇಶ, ಗುರುವಿನ ಅಂತಃಕರಣ ದೃಷ್ಟಿಗೆ ನಾವು ಎಲ್ಲಿವರೆಗೆ ಬಿಡೋದಿಲ್ಲವೋ ಅಲ್ಲಿವರೆಗೆ ಈ ಮಾನವ ಜನ್ಮ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರುವಿನ ದೃಷ್ಟಿಗೆ ನೀನು ಬಿದ್ದಾಗ ಮಾತ್ರ ನಿನ್ನ ಬದುಕು ಸಾರ್ಥಕ ಆಗುತ್ತದೆ ಅಂತಕ್ಕಂಥದ್ದನ್ನ ಸಿದ್ದಪ್ಪಜ್ಜರಿಗೆ ಅಲ್ಲಿ ಹೇಳಿದ್ರು. ಜಗದ್ಗುರು ಮಾಸನಿಗೆ ಕೂರ್ಪಟ್ಟದ ಜಗದ್ಗುರು ಮಾಸನಿಗೆ ಒಳಬಳ್ಳಾರಿ ತಾತನವರು ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ನಮ್ಮ ಶರಣಬಸವ ದೇವರು ಅಂದ್ರೆ ಒಂದು ಈ ನಡೆದಾಡುವ ಯೂನಿವರ್ಸಿಟಿ ಇದ್ದರು. ಅವ್ರ ಮುಖಸ್ತುತಿಯನ್ನ ಹೇಳೋದು, ಅವ್ರ ಮುಖಸ್ತುತಿ ಅಲ್ಲ, ಬಹಳ ಅದ್ಭುತವಾದ ಅಧ್ಯಯನ ಮಾಡಿದ್ದಾರೆ. ಅದಕ್ಕಾಗ ನಾವು ಪ್ರವಚನಗಳು ಮಾಡ್ತಿದ್ದೀವಿ, ಆದ್ರೆ ಇವರಷ್ಟು ಅದ್ಭುತವಾದ ಅಧ್ಯಯನದ ಬಂಡವಾಳ ಅಂತ ಕರಿತೀವಿ. ಬಂಡವಾಳ, ಆ ಬಂಡವಾಳವನ್ನು ಇಟ್ಕೊಂಡು ಪ್ರವಚನ ಮಾಡೋದು ಬಹಳ ಅಪರೂಪ. ಅಪರೂಪರಲ್ಲೇ ಅಪರೂಪ ನಮ್ಮ ಶರಣಬಸವ ದೇವರು. ನೋಡಿ, ಇವತ್ತೆಲ್ಲ ಮಲತ್ರಯಗಳ ಬಗ್ಗೆ ಹೇಳಿದ್ರು, ತಮ್ಮ ಮನದ ಧನದ ಬಗ್ಗೆ ಹೇಳಿದ್ರು, ಗುರು ಶಿಷ್ಯನ ಹತ್ರ ಹೇಗೆ ಹೋಗ್ಬೇಕನ್ನೋದನ್ನ ಹೇಳಿದ್ರು, ಲಿಂಗ ಆ ಲಿಂಗದ ಅಂಗ ಅದು ಎರಡು ಸಂಬಂಧಗಳನ್ನ ಹೇಳಿದ್ರು. ಇದು ಏನದಲ್ಲ ಈ ಫಿಲಾಸಫಿ ಅವ್ರು ಇನ್ನೂ ಅದ್ಭುತ ಹೇಳ್ತಾರೆ. ಕೇಳೋರು ಮುಂದೆ ಕುಂತು ಕೇಳಬೇಕಲ್ಲ, ನಿಮ್ಮನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಹಂಗ ಕರ್ಕೊಂಡು ಹೋಗ್ಬೇಕು. ಮತ್ತು ಅದನ್ನು ತರಗತ ಮಾಡ್ಕೊಂಡಿದ್ದಾರೆ ಅವರು. ಬಹಳ ಅದ್ಭುತವಾದ ಪ್ರವಚನವನ್ನು ಇವತ್ತ ಅವರು ನಿಮ್ಗೆ ಹೇಳಿದ್ದಾರೆ. ಮುಂದಿನ 7 ದಿನದಿಂದ ಕೇಳ್ತಾ ಇದ್ದೀರಿ, ಇನ್ನೂ 7 ದಿನ ಕೇಳೋದೇ ಮುಂದೆ. ಇಂಥವ್ರ ಪ್ರವಚನ ಕೇಳೋದ್ರಿಂದ ಬಹಳ ಅನುಕೂಲ. ನಿಮ್ಮ ನಾನು ಹೇಳೋದಷ್ಟೇ, ಬರೀ ನೀವು ಬರೋದಲ್ಲ, ನಿಮ್ಮ ಮಕ್ಕಳು ನಿಮ್ ಜೊತೆ ಕರ್ಕೊಂಡು ಬಂದು ಉಳಿಸ್ಬೋದು. ಮಕ್ಕಳಲ್ಲಿ ಸಣ್ಣ ಪುಟ್ಟ ಓಡಿ ಮಕ್ಕಳು ಪುಟ್ಟಿ ಇಂಥ ಮಕ್ಕಳಲ್ಲ. ಯಾಕೆ ಅಂತಂದ್ರೆ ನಾವು ನಮ್ಗೆ ಕೊಡ್ಬೇಕು, ಮಕ್ಕಳಿಗೆ ಏನಾದ್ರು ಕೊಡೋದಿದ್ರೆ ಇಂಥ ಒಳ್ಳೆ ಮಾತುಗಳನ್ನು ಕೊಡ್ಬೇಕು. ನಾವು ನೀವು ಏನು ಬಹಳ ಬೇಕಾಗಿಲ್ಲ, ಎಂತ ಸಂಸ್ಕಾರ ಕೊಡ್ಬೇಕು. ನಮ್ಮ ಅಪ್ಪ ನಮ್ಮವ್ವ ಬಿಸಿಲಾಗ ಬರಕತ್ತಾಳ, ನಾವು ಬಿಸಿಲಾಗ ಬರೋದು ನಮ್ಮ ಅಪ್ಪನಿಗೆ, ಮಳೆಯಾಗ ತೋರಿಸ್ಕೊಂಡು ಬರೋದು ನಮ್ಮ ಅಪ್ಪನಿಗೆ, ಛತ್ರಿ ತಗೊಂಡು ಬರಬೇಕು ಅಂತ ನಿಮ್ಮ ಮಕ್ಕಳು ಛತ್ರಿ ತರಬೇಕು. ನಮ್ಮ ಅಪ್ಪ ಬರಾಕತ್ತಾನ ಬದ್ಮಾಸ್ ಅಂತೇಳಿ ಛತ್ರಿ ತರುವ ಮಗು ಚೂರಿ ತರುವಂತ ಮಕ್ಕಳಿಗೆ ಅಂತಹ ಸಂಸ್ಕಾರವನ್ನು ಕೊಡುವಂಥದ್ದು ಆಗಬಾರದು. ಅಂತ ಸಂಸ್ಕಾರದ ಬಿಟ್ಟು ಚಲೋ ಸಂಸ್ಕಾರ ಸಿಗಬೇಕಾಗಿತ್ತಂದ್ರೆ ಇಲ್ಲಿ ಕರ್ಕೊಂಡು ಬಂದು ಕೂಡ್ಸ ಕಲಿಬೇಕು. ಮೊದಲು ಕೂಡಿಸಿದಾಗ ಎಲ್ಲ ಆಗುತ್ತಂತಲ್ಲ, ಅದು ಕೂಡಿಸಿದಾಗ ಬಿಟ್ಟು ಬದಲಾವಣೆ ಆಗ್ತದೆ. ಹಾಗೆ ಆಗ್ತದೆ. ಯಾರು ಕೆಟ್ಟವರು ಇಲ್ಲ, ಯಾರು ಚಲೋರು ಇಲ್ಲ. ಅವ್ರಿಗೆ ಸಿಗುವ ಮಾರ್ಗದರ್ಶನ, ಅವ್ರಿಗೆ ಸಿಗುವ ಸಂಸ್ಕಾರ ಅವ್ರಿಗೆ ಕೆಟ್ಟವ್ರನ್ನಾಗಿ ಮಾಡ್ತದ, ಒಳ್ಳೆಯವ್ರನ್ನಾಗಿ ಮಾಡ್ತದ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಕೂಡಿಸುವಂತ ಕೆಲಸ ನಿಮ್ಮ ಜೊತೆ ಮಕ್ಕಳು ನೀವು ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ಒಂದೇನಾದ್ರು ಅದ್ಭುತ ಬೆಳವಣಿಗೆ ನೋಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದಪ್ಪಜ್ಜನ ಜಾತ್ರೆ ಬಹಳ ಅದ್ಭುತ ಇದು. ಊರಾಗಿ ಮಠ ಕಲ್ಲಿನ ಮಠ ಇತ್ತು. ಈ ಮಠ ಕಲ್ಲಿಂದ ಆಗ್ಬೇಕು ಅಂತ ನಿಮ್ಗೆ ಆಸೆ ಇತ್ತು. ಏನ್ ಅದ್ಭುತ ಮಠ ಕಟ್ಟಿದ್ದೀರಿ, ಬಹಳ ಚಂದ ಕಟ್ಟಿದ್ದೀರಿ ಮಠ. ನೋಡಿ ಖುಷಿ ಅನಿಸ್ತದ. ನಿನ್ನೆ ಮುಖಸ್ತುತಿ ಮಾಡಿ ಹೊಗಳ ಕೇಳೋದಲ್ಲ. ನಿಮ್ಗೇನು ರೊಕ್ಕ ರೂಪಾಯಿ ಹಂಚಿಕೆಲಿದ್ದ, ನಿಮ್ಗೇನು ಅದೇನು ದೊಡ್ಡದಲ್ಲ ಕಟ್ಟಿ.
ಯಾರ 2 ಕೋಟಿ 10 ಲಕ್ಷ ಕೊಟ್ಬಿಡಿ ಅದ ಅಂತ ಹೇಳಿದ್ರು ನನಗೆ ನಮ್ಮ ಜಯಂತಿ ಮಠಕ್ಕೆ 2 ಕೋಟಿ ನಮ್ಮ ರಾಜನಿಗೆ ಕೊಡೋದಲ್ಲ ಹಿಂಗ್ ನೋಡಿ 4 ಮಂದಿ ಕರ್ಕೊಂಡು ನಿಂತಾನ ಅಲ್ಲ ರೊಕ್ಕ ಮುಖ್ಯ ಅಲ್ಲ ಕಟ್ಟಬೇಕನ್ನೋ ಭಾವ ಅದಲ್ಲ ಅದನ್ನ ಸೇವೆ ಮಾಡ್ಬೇಕನ್ನೋ ಭಾವ ಅದಲ್ಲ ಅದು ಬಹಳ ರಾಜನ ಮಾಡ್ತಾರೆ ಅಂದ್ರೆ ರಾಜನ ಒಬ್ಬನಿಗೆ ಆಗಲ್ಲ ನೀವೆಲ್ಲರೂ ಅದನ್ನ ಸಾಥಾಗಿ ನಿಂತು ಅವ್ರು ಹೇಳಿದ್ರು ನಿಮ್ಮ ಮಾತು ಕೇಳಿ ಅವ್ರ ಮಾತು ನೀವು ಕೇಳಿ ಎಲ್ಲರ ಒಂದು ಸಂಬಂಧದ ಸಂಕೇತದ ದ್ಯೋತಕವಾಗಿ ಉಂಕರಿಸಿದ ಬಸವ ಮಠ ಇವತ್ತ ನಮ್ಮೆಲ್ಲರಿಗೂ ನಿಂತದ ಅಂತಕ್ಕಂಥದ್ದನ್ನ ಹೇಳಬೇಕು. ಬಹಳ ಸಂತೋಷ. ಹೆದ್ದಾರಿಗಳೇ ಮಠ ಅದೇ ಮುಂದಿನ ಮಹಾದ್ವಾರ ಮಾಡ್ಬೇಕು ಅನ್ನೋ ಆಸೆ ಅದ, ಅದೆಲ್ಲವೂ ನೆರವೇರ್ತದೆ, ಏನು ಯಾವುದೂ ಇಲ್ಲಲ್ಲ. ಬಹಳ ಚಂದ ಆಗಿದೆ. ನನಗೆಲ್ಲಕ್ಕಿಂತ ಹೆಚ್ಚಾಗಿ ಬಟ್ 4 ಜನರಿಗೆ ಚಂದ ಕುಂತ 4 ಒಳ್ಳೆ ಮಾತು ಕೇಳಾಕ ಈ ತಿಪ್ಪಿ ಮುಗಿದು ಉಪ್ಪರಿಗೆ ಮಾಡಿದಿಲ್ಲ ಇದು ಮಾಡಬೇಕು. ಮಠ ಕಟ್ಟೋದೇನು ಬರೋದಲ್ಲ, ಮಠ ಕಟ್ಟೋದಲ್ಲ. ಆದ್ರೆ ಇಷ್ಟೆಲ್ಲ ಇಲ್ಲೇನೋ ತಿಪ್ಪಿ ಇತ್ತು, ಏನೇನೋ ಮನಸ್ಸಾಗ್ತಿದ್ರು, ಏನೇನೋ ನಮ್ಗೆ ಬಂದಾಗ ಹೆಣಿಕಾಯಿ ಕೊಡಕ್ ಆಗ್ತಿರ್ಲಿಲ್ಲ ಹಾಗೆ ಇರ್ತಿದ್ದೀರ. ಅದಕ್ಕೆ ದೇವ ಭಗವಂತ ಹೇಳ್ತಾನಂತಲ್ಲ, ಅದು ಜಂಬೂ ದ್ವೀಪ ನವಕಂಡ ಕೃತಿಗಳಿಗೆ ಕೇಳಿದೆಯ ಯಥಾಡಿನ ಮಾತು ಕೊಲ್ಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ದೇವರು ಹೇಳ್ತಾನಂತ ನಾನು ನಿನ್ನ ಸೋಲಿಸ್ತೀನಿ ಅಂತ, ಅದೇ ನಾನು ಗೆಲ್ತೀನಿ ಅಂತ ಭಕ್ತ ಅಂತಾನ. ಇಲ್ಲ ನಿಮ್ ಇದೇ ಸಾಕ್ಷಿ ಈಗ ನಿಮ್ಮದು ಏನ್ ನೀವು ಮಾಡಿದಿರಲ್ಲ ಕಾರ್ಯ ಸಿದ್ದಪ್ಪ ನೋಡೋಣ ಅಂತ ಅವ ಹಿಡಿದ ಅದನ್ನ ಮಾಡಿರ್ತೀವಿ ಅಂತೇಳಿ ಸಿದ್ದಪ್ಪಜ್ಜನ ಧರ್ಮದ ಖಡ್ಗವನ್ನ ಹಿಡಿದುಕೊಂಡು ಸಿದ್ದಪ್ಪಜ್ಜನ ಸೋಲಿಸುವಂತ ಕೆಲಸ ನೀವು ಮಾಡಿದಿರಲ್ಲ, ಅದು ಬಹಳ ಅದ್ಭುತ ಅಂತಕ್ಕಂಥದ್ದು. ಗೆಲ್ಲುವೆನೆಂಬ ಭಾಷೆ ಭಕ್ತನದು, ಸತ್ಯ ಎಂಬ ಹೊರಗಳ ಹಿಡಿದು ಸದ್ಭಕ್ತ ಗೆದ್ದ ಕಾಮ ಅನುಕೂಲ ಸಂಘ ಅಂತ ಬಸವಾದೀಶ್ವರರು ಹೇಳ್ತಾರೆ. ಅದು ಇಲ್ಲಿ ಅಕ್ಷರ ಸಹ ಮೂಡಿ ಬಂದರೆ ಬಹಳ ಅದ್ಭುತವಾಗ್ಯದ. ನಾವು ಅದೆಲ್ಲ ಪ್ರವಚನ ಹೇಳ್ಬೇಕಾದ್ರೆ ಈಗ ಜಗದಾಗ ಅಲ್ಲೇ ಒದ್ದಾಡ್ತಿದ್ರು, ಈಗ ಅಲ್ಲಿಗಿಂತ 4 ಪಟ್ಟು ಜನ ಹೆಚ್ಚಿಸ್ಬೋದು. ಆದ್ರೆ ವಾತಾವರಣ ಬಹಳ ಚಂದ ಅದ, ಯಾವುದೇ ಗೋಜು ಗದ್ದಲ ಏನು ಇಲ್ಲ. ಕೇಳಬೇಕಂತ ಮನುಷ್ಯ ಚಂದ ಅದಕ್ಕೊಂದು ಕೇಳುವಂತ ಅವಕಾಶ ಇದನ್ನ ಬಳಸ್ಕೊಟ್ಟಿದ್ದೀವಿ. ಇದು ಬಹಳ ಸಂತೋಷ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತಿದ್ದ.